ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಟ್ರೆಕ್ಕಿಂಗ್ ಇಲ್ಲ, ಟ್ರಿಪ್ ಇಲ್ಲ ಅಥವಾ ಮೇಕಪ್ ವಿಡಿಯೋ ಇಲ್ಲ. ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ, ಎಲ್ರಿಗೂ ಇಂಟ್ರೆಸ್ಟ್ ಇದೆ ಅಂತಹ ಒಂದು ಅಡುಗೆ, ಅದರಲ್ಲೂ ಕೂಡ ನಮ್ಮೆಲ್ಲರ ಫೇವ್ರೇಟ್ ಗೋಬಿ ಮಂಚೂರಿಯನ್ನ ಮಾಡ್ತಾ ಇದ್ದೀನಿ ನಾನು. ಸೊ ನಿನ್ನೆ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಆಯಿತು. ನನ್ನ ಚಿಕ್ಕಮ್ಮನ ಮನೆಯಲ್ಲಿದ್ದೆ ನಾನು. ಸೊ ಒನ್ ಆಫ್ ಮೈ ವೆರಿ ಕ್ಲೋಸ್ ರಿಲೇಟಿವ್ಸ್ ಶಿ ಇಸ್ ಕ್ಯಾರಿಂಗ್, ಅವರಿಗೆ ಗೋಬಿ ಮಂಚೂರಿಯನ್ನ ತಿನ್ನಬೇಕು ಅಂತ ಅನಿಸ್ತು. ನಮ್ಮ ಅಮ್ಮ ಬಂದಿದ್ರು ಊರಿಂದ. ಅವ್ರು ಅವಾಗ ನನ್ನ ಮಗಳು ರಾಶಿ ಚಲೋ ಮಾಡ್ತು ಅಂತ ಹೇಳಿದ್ರು. ಸೊ ಐ ಡೂ ಲೈಕ್ ಚೈನೀಸ್, ಇಂಡಿಯನ್ ಚೈನೀಸ್ ಅಂತ ಹೇಳ್ತಾರಲ್ವಾ, ಅದು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಐ ಆಲ್ಸೋ ಫೀಲ್ ದ್ಯಾಟ್. ಬಟ್ ಎನಿವೇ, ಕೊಚ್ಕೊಳ್ತಾ ಇರೋದಲ್ಲ, ಬಟ್ ಈ ಮುಖ ನೋಡಿದ್ರೆ ತುಂಬ ಚಂದಗೆ ನಂಗೆ ಅಡುಗೆ ಬರುತ್ತೆ ಅನ್ನೋದನ್ನ ನಂಬಲ್ಲ, ಹಾಗಾಗಿ ಪದೇ ಪದೇ ಹೇಳ್ತಾ ಇರಬೇಕಾಗತ್ತೆ. ಆ್ಯಂಡ್ ಐ ಟ್ರೈಡ್ ಮೇಕಿಂಗ್ ಕ್ರಿಸ್ಪಿ ಗೋಬಿ ಮಂಚೂರಿಯನ್ ಆಯ್ತಾ. ಸೊ ಇದರಲ್ಲಿ ಒಂದು ಸೀಕ್ರೆಟ್ ಆಗಿರುವಂಥ ಟಿಪ್ಪನ್ನು ಹೇಳ್ತೀನಿ ನಿಮಗೆ. ಆ್ಯಂಡ್ ನಾನು ಬೇರೆ ಕಡೆ ಎಲ್ಲೋ ನೋಡಿ ಕಲ್ತಿರೋದು, ನಾನೇನು ಎಕ್ಸ್ಪೆರಿಮೆಂಟ್ ಮಾಡೋಷ್ಟಲ್ಲ ಶೆಫ್ ಅಲ್ಲ. ಎನಿವೆ, ಸೊ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಆ್ಯಂಡ್ ಈ ಟಿಪ್ಪನ್ನು ಬಳಸ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಗೋಬಿ ಮಂಚೂರಿಯನ್ನ ಮಾಡಿಬಿಟ್ಟು ಹೇಗಿತ್ತು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನನ್ನ ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಥರದ ಫುಡ್ಡನ್ನು ನೋಡೋಕ್ಕೆ ಇಷ್ಟಪಡ್ತೀರಾ, ಹವ್ಯಕ ಸ್ಪೆಷಲ್ಲ, ವೆಜ್ಜಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕುಕಿಂಗ್ ಶೋ. ಫಸ್ಟ್ ಥಿಂಗ್ಸ್ ಫಸ್ಟ್, ಗೋಬಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್, ಓಕೆನಾ. ಹುಳ ಗಿಳ ಇಲ್ವಾ ಅಂತ ಕರೆಕ್ಟಾಗಿ ನೋಡಿಕೊಂಡು, ಯಾರಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ 2 ಕಣ್ಣು ಎಕ್ಸ್ಟ್ರಾ ಹಾಕ್ಕೊಂಡು, ಇಲ್ಲ ಅಂತಂದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಇದರ ಜೊತೆಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಈ ರೀತಿ ಅರಿಶಿನ ಉಪ್ಪು ಇದೆರಡನ್ನ ಹಾಕಿ ಒಂದು ಸ್ವಲ್ಪ ಬಿಸಿ ನೀರನ್ನು ತೊಗೊಂಡ್ಬಿಟ್ಟು ಆ ಬಿಸಿನೀರನ್ನು ದೊಡ್ಡ ಪಾತ್ರೆಯಲ್ಲಿ ಹೀಗೆ ಚುಯ್ ಅಂತ ಹುಯ್ಬೇಕು. ಹುಯ್ದಾದ್ಮೇಲೆ ಇದರಲ್ಲಿ ನೀಟಾಗಿ ಕಟ್ ಮಾಡಿರುವಂತಹ ಗೋಬಿಯನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡು 20 ಮಿನಿಟ್ಸ್ವರೆಗೂ ಕೂಡ ಇದನ್ನು ಹಾಗೆ ಇಟ್ಬಿಡಿ. ಆಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾನು ಅಂಗಡಿಯಿಂದ ತರುವುದಿಲ್ಲ, ಐ ಪ್ರಿಫರ್ ಮೇಕಿಂಗ್ ಇಟ್ ಆನ್ ಮೈ ಓನ್. ಫ್ರೆಶ್ ಆಗಿ ರೆಡಿ ಆಗುತ್ತೆ. ಈ ರೀತಿ ನೀಟಾಗಿ ಜಜ್ಜಿ ಕುಟ್ಟಾಣಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಆಯ್ತಪ್ಪ. ಆಮೇಲೆ ಈ ಅರಿಶಿನದ ನೀರನ್ನು ಚೆಲ್ಲಿ ಹೊಸ ನೀರಲ್ಲಿ ಹಾಕಿ ನಮ್ಮ ಗೋಬಿಯನ್ನು ಚೂರು ಬೇಯಿಸಬೇಕು, ಬ್ಲಾಂಚ್ ಮಾಡೋದು ಅಂತ ಹೇಳ್ತಾರೆ. ಈಗ ಒಂದು ಬೌಲಲ್ಲಿ ನಾವು ಸಾಸನ್ನು ರೆಡಿ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡೋಣ. 2 ಸ್ಪೂನ್ ಸೋಯಾ ಸಾಸ್, 3 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ವಿನೆಗರ್ ಬದಲಾಗಿ ನಾನು ಲೆಮನನ್ನು ಹಿಡ್ಕೊಂಡಿದ್ದೀನಿ. 1:2:3 ರೇಷಿಯೋ. ಅದಾದಮೇಲೆ ಹಿಟ್ಟನ್ನು ಕಲಿಸೋದು. 1 ಕಪ್ ಮೇದವನ್ನು ತೊಗೊಂಡ್ರೆ ಈಕ್ವಲಿ 1 ಕಪ್ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕ್ರಿಸ್ಪಿ ಬರಬೇಕಲ್ವಾ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಕೂಡ 1/2 ಕಪ್ನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದರ ಜೊತೆಗೆ ಫ್ರೆಶ್ ಆಗಿ ಕುಟ್ಟಾಣಿಯಲ್ಲಿ ನಾನು ಕುಟ್ಕೊಂಡಿರುವಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದಾಯಿತು. ಅದರ ಜೊತೆಗೆ ಇವಾಗ ಉಪ್ಪನ್ನು ಟೇಸ್ಟ್ಗೆ ಅಂತ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ. ಹಾಗೆ ಮಿರ್ಚಿಯನ್ನು ಆ್ಯಡ್ ಮಾಡಿ, ರೆಡ್ ಮಿರ್ಚಿ ಪೌಡರ್ ಹೆಂಗೆ ಕಾಣಿಸ್ತಿದೆ ಕಲರ್ಫುಲ್ ಆಗಿ. ಅದಾದಮೇಲೆ ಗರಂ ಮಸಾಲ ಪೌಡರ್, ಚಾಟ್ ಮಸಾಲ ಕೂಡ ಒಂಚೂರು ಇದ್ದರೆ ಆ್ಯಡ್ ಮಾಡಿ ಆಯಿತಾ. ಸೊ ಇದೆಲ್ಲದನ್ನು ಹಾಕ್ಕೊಂಡು ನೀಟಾಗಿರೋ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಯಾವುದೇ ಗಂಟು ಉಳಿಬಾರ್ದು. ಅರ್ಜೆಂಟಲ್ಲೆಲ್ಲ ಯಾವತ್ತೂ ಅಡುಗೆ ಮಾಡಿಬಿಡಿ ಆಯಿತಾ. ಅಡುಗೆ ಅನ್ನೋದು ಯಾವತ್ತೂ ಕೂಡ ಸ್ಟ್ರೆಸ್ ಬಸ್ಟರ್ ಆಗಿರಬೇಕು. ಹಾಗಾಗಿ ನೀಟಾಗಿ ಈ ರೀತಿಯಲ್ಲಿ ಗಂಟು ಬರದೇ ಇರೋ ರೀತಿಯಲ್ಲಿ ನೀರನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿನೇ ಇರಲಿ. ಆಮೇಲೆ ಅಷ್ಟೊತ್ತಿಗೆ ರೆಡಿಯಾಗಿರುವಂತಹ ನಮ್ಮ ಸಾಫ್ಟ್ ಗೋಬಿಗಳನ್ನು ಪುಟ್ಪುಟಾಣಿಯಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ತಗೊಂಡು ನಮ್ಮ ಈ ಪೇಸ್ಟ್ಗೆ ಹಾಕಿ ಬಿಡಿಯಾಗಿ ಹಾಕಬೇಕು, ಸುಮ್ಮನೆ ಒಟ್ರಾಶಿ ಹಾಕೋದಲ್ಲ. ಒಂದೊಂದಾಗಿ ನೀಟಾಗಿ ಈ ರೀತಿ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಹಾಕ್ಕೊಂಡು ಹೋದ್ರಿ ಅಂತಂದರೆ ಆಮೇಲೆ ಅದನ್ನು ಇದ್ರ ಮೇಲೆ ಕೋಟ್ ಮಾಡಬೇಕು ಪೇಸ್ಟನ್ನು. ಸೊ ಇದ್ರದ್ದು ಫ್ಲೇವರ್ಸ್ ಎಲ್ಲ ಒಳಗಡೆ ಹೋಗಿ ಒಂದು ಸ್ವಲ್ಪ ಗೋಬಿ ಒಳಗಡೆ ಹೀರ್ಕೊಂತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ವಾ. ಹಾಗಾಗಿ ನೀಟಾಗಿ ಗೋಬಿ ತುಂಡಾಗಬಾರ್ದು, ಅದು ವೆರಿ ಇಂಪಾರ್ಟೆಂಟ್. ಈ ರೀತಿ ಪೇಸ್ಟನ್ನು ಕೋಟ್ ಮಾಡ್ಕೊಂಡಾದ್ಮೇಲೆ ನಾವು ಕಮ್ಸ್ ದ ಮೇಜರ್ ಟ್ರಿಕ್, ಓಕೆನಾ. ಒಂದು ಸ್ವಲ್ಪ ಮೈದಾ ಹುಡಿಯನ್ನು ಹಾಗೆ ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಈ ರೀತಿ ಬಿಡಿಯಾಗಿ ಗೋಬಿಯನ್ನು ಎತ್ತಿಟ್ಕೊಂಡ್ವಿ ಅಂತಂದರೆ, ದಿಸ್ ಇಸ್ ದ ಟ್ರಿಕ್ ಐ ವಾಸ್ ಸೇಯಿಂಗ್. ಟಿಪ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಈ ರೀತಿ ಮಾಡಿದ್ವಿ ಅಂತಂದರೆ ನಾವು ಕ್ರಿಸ್ಪಾಗಿ ಬರುತ್ತೆ, ಅಂದರೆ ಒದ್ದೆಯಾಗಿ ಇರೋದಿಲ್ಲ. ಅದನ್ನು ನಾವು ಒಂದು ರೀತಿಯಲ್ಲಿ ಬಜೆಗೂ ಗೋಬಿಗೂ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಸೊ ಅದು ಬರಬೇಕು ಅಂತಂದರೆ ದಿಸ್ ಈಸ್ ವಾಟ್ ಐ ಫಾಲೋ. ಈ ರೀತಿ ನೀಟಾಗಿ ಅದನ್ನು ಕೋಟ್ ಮಾಡಿಕೊಂಡು ನೋಡಿ, ಸ್ವಲ್ಪ ಡ್ರೈ ಅನಿಸುತ್ತೆ. ಆ ಡ್ರೈ ಆಗಿರುವಂತಹ ಗೋಬಿಯನ್ನು ನೀಟಾಗಿ ಕಾದಿರುವಂತಹ
ಬಾಣಲೆಯಲ್ಲಿ ಕರಿತಾ ಇದ್ದರೆ ವಾಟ್ ಅ ಫೀಲಿಂಗ್. ಬಿಡಿಬಿಡಿಯಾಗಿ ಹಾಕ್ಕೋಬೇಕು, ಯಾಕೆಂತಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಮೀನ್ ವೈಲ್ ಕೊಚ್ಚಿರುವಂತಹ ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಆ್ಯಂಡ್ ಕ್ಯಾಪ್ಸಿಕಮ್ ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಪ್ರಿಂಗ್ ಅನಿಯನ್ ಕೂಡ ಇದೆ. ಹಾಗೆ ಆ ಟೈಮಲ್ಲಿ ಪಕ್ಕದಲ್ಲಿ ಯಾರಾದರೂ ಎಣ್ಣೆ ಬಂಡಿಯನ್ನು ಹ್ಯಾಂಡ್ಲ್ ಮಾಡ್ತಾ ಇರಬೇಕು, ಒಬ್ಬರೇ ಮಾಡೋಕ್ಕಾಗಲ್ಲ ಇದನ್ನು, ಶೂಟಿಂಗ್ ಬೇರೆ. ಎಣ್ಣೆ ಬಂದಿಯಿಂದ ಹೊರಗಡೆ ಬಂದಿರುವಂತಹ ನಮ್ಮ ಗೋಬಿ ಎಷ್ಟು ಕ್ರಿಸ್ಪಿ ಆಗಿದೆ, ಹಾಗೆ ಒಳಗಡೆ ಸಾಫ್ಟ್ ಆಗಿದೆ ಆಯಿತಾ. ಟೇಕ್ ಅ ಲುಕ್. ಇವಾಗ ಗೋಬಿಯನ್ನು ಮಂಚೂರಿಯನ್ ಮಾಡೋಣ. ಒಂದು ಬಾಣಲೆಯಲ್ಲಿ ಕಾದಿರುವಂತಹ ಬಿಸಿ ಎಣ್ಣೆಯನ್ನು ತೆಗೆದುಕೊಂಡು, ಯಾಕೆಂತಂದ್ರೆ ಆಲ್ರೆಡಿ ಬಂಡಿ ಕಾದಿತ್ತಲ್ವಾ, ಸೊ ಅದೇ ಎಣ್ಣೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಚಿಟ್ಪಿಟಿ ಅಂತ ನಮ್ಮ ಈರುಳ್ಳಿಯನ್ನು, ಗ್ರೀನ್ ಚಿಲ್ಲಿಯನ್ನು ಹಾಕಿ ಸ್ಮೆಲ್ ಚೆನ್ನಾಗಿ ಬರೋವರೆಗೂ ಹುರ್ಕೋಬೇಕು. ಅದನ್ನು ಹುರ್ಕೊಂಡಾದ್ಮೇಲೆ ಉಳಿದಿರುವಂತಹ ಇನ್ನೆರಡು ತರಕಾರಿಯನ್ನು ಕೂಡ ಆ್ಯಡ್ ಮಾಡ್ತೀವಿ ಆಯಿತಾ. ಫಸ್ಟ್ ಇದು ಪರಿಮಳ ಬರೋ ರೀತಿಯಲ್ಲಿ ಹುರ್ಕೊಂಡ್ರೆ ಮಾತ್ರ ಟೇಸ್ಟಿ ಆಗಿರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ನೋಟಿಸ್ ಮಾಡಿ. ಅದಾದ ನಂತರದಲ್ಲಿ ಈಗ ಆನಿಯನ್ನನ್ನು ಆ್ಯಡ್ ಮಾಡೋಣ. ಇದು ಕೂಡ ಹಾಗೆ ಕ್ರಿಸ್ಪಿಯಾಗಿರ್ಬೇಕು, ಯಾವುದು ಕೂಡ ಸಾಫ್ಟಾಗಿ ಇರಬಾರ್ದು. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಪದಾರ್ಥವನ್ನು, ಎನಿ ಚೈನೀಸ್ ಐಟಮ್ ಅನ್ನೋದನ್ನು ಯಾವಾಗಲೂ ಹೈ ಫ್ಲೇಮಲ್ಲೇ ಮಾಡೋದು. ಆನಿಯನ್ನನ್ನು ಕೂಡ ಈ ರೀತಿಯಲ್ಲಿ ಹಾಕ್ಕೊಂಡು ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ತಾರೆ. ಕಣ್ಣಿಗೆ ಏನು ಹಬ್ಬ ನೋಡಿ, ವಾವ್, ಲೈಟ್ ಪಿಂಕ್, ಗ್ರೀನ್, ವೈಟ್, ವಾವ್. ಸೊ ಇದನ್ನು ಈ ರೀತಿ ನಾವು ತೊಳಸ್ಕೊಂಡು ಒಂಚೂರು ಅದು ಕ್ರಿಸ್ಪಿಯಾಗಿ ಬಾಯಿಗೆ ತಾಗೋ ಥರದಲ್ಲಿ ಇರಬೇಕು. ಆ ನಂತರದಲ್ಲಿ ಒಂಚೂರು ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಸೋಯಾ ಸಾಸು ಅದನ್ನೆಲ್ಲ ಸೇರಿಸಿ ಆ್ಯಡ್ ಮಾಡ್ಕೋಬೇಕು. 1:2:3:4 ಅಂದರೆ 4 ಸ್ಪೂನ್ ಟೊಮ್ಯಾಟೊ ಕೆಚಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ನಾವು 3 ಮಿಕ್ಸ್ಚರನ್ನು ಮಾಡಿ ಇಟ್ಕೊಂಡಿದ್ವಿ, ಹಾಗಾಗಿ 4ನೇ ಸ್ಪೂನ್ ಯಾವುದಪ್ಪ ಅಂತಂದರೆ ನಮ್ಮ ಟೊಮ್ಯಾಟೊ ಕೆಚಪ್. ಅದಾದಮೇಲೆ ಕಾರ್ನ್ ಸ್ಲರಿಯನ್ನು ಹಾಕಬೇಕು. ಏನಿಲ್ಲ, ಜೋಳದ ಹಿಟ್ಟನ್ನು ಒಂದು ಬೌಲಲ್ಲಿ ತೊಗೊಂಡು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಹಾಕ್ತೀವಿ ಅಂತಂದರೆ, ಆ ನಂತರದಲ್ಲಿ ನಮ್ಮ ಗೋಬಿಯನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ ಅದು ಸ್ವಲ್ಪ ಥಿಕ್ಕಾಗಿ ಬರುತ್ತೆ. ಟೋಟಲಿ ಮಸಾಲ ಎಲ್ಲ ಅದನ್ನು ನೀಟಾಗಿ ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ಕಟ್ ಆಗುತ್ತೆ. ನೀಟಾಗಿ ಈ ರೀತಿ ಹ್ಯಾಂಡಲ್ ಮಾಡಿ ಆಮೇಲೆ ನಮ್ಮ ಗೋಬಿ ಮಂಚೂರಿಯನ್ ಅನ್ನೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸವಿಯೋಕ್ಕೆ ರೆಡಿ. ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಇಟ್ ವಾಸ್ ರಿಯಲಿ ಯಮ್ಮಿ ಯಮ್ಮಿ ಯಮ್ಮಿ. ನೀವು ಟ್ರೈ ಮಾಡಿ, ಓಕೆನಾ? ಹೇಗಿತ್ತು ನನ್ನ ಗೋಬಿ ಮಂಚೂರಿಯನ್ ಸ್ಟೋರಿ? ಸೊ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನ ನನಗೂ ಕೂಡ ಹೇಳಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ರಿಲೇಟಿವ್ಸ್ ಜೊತೆ ಅಥವಾ ನಿಮ್ಮ ಅಮ್ಮಂದ್ರ ಜೊತೆ ಅಥವಾ ನಿಮ್ಮ ಯಾರದೇ ಇರಬಹುದು, ಯಾರಿಗೆ ಫುಡ್ ಐಟಮ್ ಅನ್ನೋದು ಇಷ್ಟ ಇರಲ್ಲ ಹೇಳಿ, ಸೊ ಅಂಥವ್ರು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ, ಖುಷಿಯನ್ನು ಹಂಚಿ. ಆ್ಯಂಡ್ ಐಲ್ ಸೇ ಯು ಸೂನ್. ಬೈ ದ ವೇ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನಿವಾಗ ಒಂದು ಎಡಿಷನಲ್ ವಿಡಿಯೋ ಕೂಡ ಬಿಡ್ತಾ ಇರ್ತೀನಿ, ಯಾಕೆಂತಂದರೆ ಅಷ್ಟು ಕಾಂಟೆಂಟ್ ಅನ್ನೋದು ಇದೆ ಅನ್ನುವ ಕಾರಣಕ್ಕೋಸ್ಕರ. ಸೊ ಮಂಗಳವಾರ ಕೂಡ ಈ ಒಂದು ಚಾನಲ್ಗೆ ಬಂದು ಏನು ವಿಡಿಯೋ ಹಾಕಿದಾಳೆ ಸೌಮ್ಯ ಹೆಗ್ಡೆ ಅಂತ ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಸ್ ಯೂಶುವಲ್ ಶುಕ್ರವಾರ 8 o'clock. I'll see you again. Till then, take care. Bye bye. Happy eating.